ಕೃಷ್ಣ ಪಕ್ಷ ಚತುರ್ದಶಿಯ ತಿಥಿಯ ದಿನ ಶಿವರಾತ್ರಿಯನ್ನು ಆಚರಿಸ್ತೀವಿ. ಈ ತಿಂಗಳು 26ನೇ ತಾರೀಕು ಬುಧವಾರದ ದಿನ ಶಿವರಾತ್ರಿ ಹಬ್ಬ ಇದೆ. ಈ ಶಿವರಾತ್ರಿಯ ಹಬ್ಬದ ದಿನ ಯಾರೆಲ್ಲ ಉಪವಾಸವಿದ್ದು ಜಾಗರಣೆಯನ್ನು ಆಚರಿಸಿ ಪ್ರತ್ಯೇಕವಾಗಿ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ತಾರೋ ಅಂಥವರ ಕೋಟಿ ಜನ್ಮದ ಪಾಪವೆಲ್ಲ ನಿರ್ಮೂಲವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಲಭಿಸುತ್ತೆ, ಸಿರಿವಂತಿಕೆ ನಿಮ್ಮದಾಗುತ್ತೆ ಅಂತಲೇ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಅದೇ ಪ್ರಕಾರವಾಗಿ ಈ ದಿನ ಶಿವಪಾರ್ವತಿಯರ ಕಲ್ಯಾಣವಾಯಿತು ಅಂತಲೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ. ಇಂತಹ ಅತ್ಯದ್ಭುತವಾದಂತಹ ದಿನದಂದು ಯಾರೆಲ್ಲ ಶಿವನಿಗೆ ಭಕ್ತಿ ಭಾವದಿಂದ ಪೂಜಿಸಿ ಶ್ರದ್ಧಾಭಕ್ತಿಯಿಂದ ಈ ಒಂದು ದೀಪಾರಾಧನೆಯನ್ನು ಮಾಡ್ತಾರೋ ಅಂಥವರ ಕೋಟಿ ಜನ್ಮದ ಪಾಪಗಳು ನಿರ್ಮೂಲವಾಗಿ ಪುಣ್ಯ ಪ್ರಾಪ್ತಿಯಾಗತ್ತೆ. ಸ್ನೇಹಿತರೆ, ಈ ದಿನ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡಿರಬೇಕು. ಅನಂತರವಾಗಿ ಸ್ನಾನ ಮಾಡುವಂತಹ ನೀರಿನಲ್ಲಿ ಚಿಟಿಕೆ ಅರಿಶಿಣವನ್ನು ಸೇರಿಸಿ ಸ್ನಾನವನ್ನು ಮಾಡಬೇಕಾಗುತ್ತೆ. ಸ್ನಾನವೆಲ್ಲ ಮುಗಿಸಿ ಪೂಜಾ ಮಂದಿರಕ್ಕೆ ಬಂದು ನಿಮ್ಮ ಮನೆಯಲ್ಲಿ ಶಿವನ ಮತ್ತು ಪಾರ್ವತಿಯ ಫೋಟೋ ಇತ್ತು ಅಂದರೆ ಅದನ್ನು ಶುಭ್ರಗೊಳಿಸ್ಕೊಳ್ಳಿ, ಅಥವಾ ಶಿವಲಿಂಗ ಇತ್ತು ಅಂದರೂ ಅದನ್ನು ಕೂಡ ನೀವು ಶುಭ್ರಗೊಳಿಸಿ ಇಟ್ಕೊಳ್ಬೇಕಾಗುತ್ತೆ. ಶಿವಪಾರ್ವತಿಯ ಫೋಟೋಕ್ಕೆ ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಈ ದಿನ ಶಿವನಿಗೆ ನಾವು ಬಿಲ್ವಪತ್ರೆಯನ್ನು ಸಮರ್ಪಿಸಬೇಕು. ಅದೇ ರೀತಿಯಲ್ಲಿ ಎಕ್ಕದ ಹೂವನ್ನು ಸಮರ್ಪಿಸಬೇಕು, ಕಣಗಲ ಹೂವನ್ನು ಕೂಡ ಸಮರ್ಪಿಸಬೇಕು. ಕಣಗಲ ಹೂವು, ಎಕ್ಕದ ಹೂವು, ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಈ ಪುಷ್ಪಗಳಿಂದ ಶಿವನನ್ನು ಅಲಂಕರಿಸಬೇಕು ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಶಿವಲಿಂಗ ಇತ್ತು ಅಂದರೆ ತಪ್ಪದೇ ಈ ದಿನ ಶಿವಲಿಂಗಕ್ಕೆ ಒಂದು ಸ್ವಲ್ಪ ನೀರನ್ನಾದರೂ ಅಷ್ಟೇ ನೀವು ಶಿವನಿಗೆ ಅಭಿಷೇಕವನ್ನು ಮಾಡಿ. ಶಿವ ಅಭಿಷೇಕ ಪ್ರಿಯ. ಶಿವನಿಗೆ ಪಂಚಾಮೃತ ಅಭಿಷೇಕವಾಗಲಿ, ವಿಭೂತಿ ಅಭಿಷೇಕವಾಗಲಿ, ಬಿಲ್ವಪತ್ರೆ ಅಭಿಷೇಕವಾಗಲಿ, ಅಥವಾ ಎಕ್ಕದ ಹೂವಿಂದ ಅಭಿಷೇಕ, ಗಂಧದಿಂದ ಅಭಿಷೇಕ ಮಾಡೋದು ಕೂಡ ಇದೆ. ಹಾಗೆಯೇ ಗರಿಕೆಯಿಂದ ಕೂಡ ಅಭಿಷೇಕ ಮಾಡಲಾಗುತ್ತೆ. ಈ ಪ್ರಕಾರದಲ್ಲಿ ಅಭಿಷೇಕವನ್ನು ನೀವು ಮಾಡಿಕೊಂಡ್ರೆ ನಿಮ್ಮಿಂದ ಯಾವುದು ಸಾಧ್ಯ ಅದನ್ನು ಮಾಡ್ಕೊಳ್ಬೋದು. ನಿಮ್ಮಿಂದ ಈ ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರೂ ನೀರಿನಿಂದನಾದರೂ ಕೂಡ ನೀವು ಶಿವನಿಗೆ ಅಭಿಷೇಕವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ. ವಿಭೂತಿಯನ್ನು ಧರಿಸ್ಕೊಂಡು ಈ ಪ್ರಕಾರದಲ್ಲಿ ಅಭಿಷೇಕವನ್ನು ಮುಗಿಸಿ ಶಿವನಿಗೆ ಕಣಗಲ ಹೂವು ಹಾಗೆಯೇ ಎಕ್ಕದ ಹೂವು ಬಿಲ್ವಪತ್ರೆಯಿಂದ ಅಲಂಕರಿಸಿ ಅನಂತರವಾಗಿ ಶಿವನಿಗೆ ಆರತಿಯನ್ನು ಮಾಡಬೇಕಾಗುತ್ತೆ. ಶಿವನಿಗೆ ನೈವೇದ್ಯವಾಗಿ ನಿಮ್ಮಿಂದ ಏನಾದರೂ ಸಿಹಿ ಪದಾರ್ಥಗಳನ್ನು ಮಾಡಿ ನೈವೇದ್ಯ ಇಡೋದಕ್ಕಾದರೆ ನೈವೇದ್ಯವನ್ನು ಇಡಿ, ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥವಾಗಲಿ ಅಥವಾ ಹಸುವಿನ ಹಾಲನ್ನಾಗಲಿ ನೀವು ಶಿವನಿಗೆ ನೈವೇದ್ಯವನ್ನು ಸಮರ್ಪಿಸಬೇಕಾಗುತ್ತೆ. ಬಾಳೆಹಣ್ಣು, ನಿಮ್ಮಿಂದ ಏನು ಸಾಧ್ಯ ಆಗುತ್ತೆ ಅದನ್ನು ಸಮರ್ಪಿಸಿ ಶಿವನು ಸಂತುಷ್ಟನಾಗಿ ಬೇಡಿದ ವರಗಳನ್ನು ಕರುಣಿಸ್ತಾನೆ. ಹಾಗೆ ಸ್ನೇಹಿತರೆ, ಈ ದಿನ ನಾನು ತಿಳಿಸ್ಕೊಟ್ಟಂಥ ರೀತಿಯಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಿಕೊಳ್ಬೇಕು. ಈ ದೀಪಾರಾಧನೆ ವಿಶೇಷವಾದಂಥದ್ದು, ಶಿವನಿಗೆ ತುಂಬ ಪ್ರೀತಿಕರವಾದಂಥದ್ದು. ವಿಭೂತಿ ಹಾಗೆಯೇ ಎಕ್ಕದ ಹೂವು ಹಾಗೆಯೇ ಬಿಲ್ವಪತ್ರೆ, ಅದೇ ರೀತಿಯಲ್ಲಿ ಈ ಒಂದು ತೆಂಗಿನಕಾಯಿ ದೀಪ, ಹೀಗೆ ಶಿವನಿಗೆ ಅಭಿಷೇಕ ಪ್ರಿಯ. ಅದೇ ರೀತಿಯಲ್ಲಿ ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಮಾಡಿದರೆ ಖಂಡಿತ ಶಿವ ಸಂತುಷ್ಟನಾಗಿ ನಿಮ್ಮ ಇಚ್ಛೆಗಳನ್ನೆಲ್ಲ ಪೂರೈಸ್ತಾನೆ ಅಂತಲೇ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡಲಾಗಿದೆ. ಸ್ನೇಹಿತರೆ, ಇದನ್ನು ನೀವು ಮಾಡ್ಕೋಬೇಕಾಗಿರೋದಿಷ್ಟೇ. ಶಿವನ ಫೋಟೋ ಮುಂದೆ ಸ್ವಲ್ಪ ಎಲ್ಲ ಸ್ವಚ್ಛವಾಗಿಟ್ಕೊಂಡು, ನೀವು ಪೂಜಾ ಮಂದಿರ ಏನಿರುತ್ತೆ ಅಲ್ಲಿ ಸ್ವಚ್ಛವಾಗಿಟ್ಕೊಂಡು ಸ್ವಲ್ಪ ಆ ಒಂದು ಪೀಠವನ್ನು ಇಟ್ಕೊಳ್ಳಿ. ಅಲ್ಲಿ ಒಂದು ಪೀಠವನ್ನು ಇಟ್ಕೊಂಡು, ಒಂದು ಮಣೆ ಅಥವಾ ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸ್ಬೇಕಾಗುತ್ತೆ. ಅರಿಶಿಣದಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟು, ಸ್ಟೀಲ್ ಪ್ಲೇಟನ್ನು ದಯವಿಟ್ಟು ಬಳಸಬೇಡಿ. ಇಷ್ಟನ್ನು ತೆಗೆದುಕೊಂಡು ಅದರ ಮೇಲೆ ಅಕ್ಕಿಯನ್ನು ಹಾಕಿ, ಒಂದು ಲೋಟದಷ್ಟು ಅಕ್ಕಿ ಇಡಿಸುವಂಥ ಪ್ಲೇಟನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಲೋಟ ಅಕ್ಕಿಯನ್ನು ಹಾಕಬೇಕಾಗತ್ತೆ. ಅನಂತರವಾಗಿ ಚೆನ್ನಾಗಿರುವಂತಹ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ಚೆನ್ನಾಗಿರಬೇಕು ಆ ಥರದೊಂದು ತೆಂಗಿನಕಾಯಿ, ಎಲ್ಲೂ ಭಾಗ ಬಿಟ್ಟಿಲ್ದಿರುವಂಥದ್ದು ನೀರಿರುವಂಥ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನಕಾಯಿಯನ್ನು ಭಾಗ ಮಾಡ್ಕೊಳ್ಳಿ, 2 ಭಾಗ ಮಾಡ್ಕೊಳ್ಳಿ. 2 ಕಡೆ ಚಿಪ್ಪು ಬರಬೇಕು. ಆ ರೀತಿಯಾಗಿ 2 ಭಾಗವನ್ನು ಮಾಡಿಕೊಂಡು ಅನಂತರವಾಗಿ 3 ಕಣ್ಣು ಇರುವಂತಹ ಒಂದು ಏನು ತೆಂಗಿನಕಾಯಿ ಚಿಪ್ಪಿದೆ ನೋಡಿ, ಅದನ್ನು ತೆಗೆದುಕೊಂಡು ಅದರಲ್ಲಿರುವಂಥ ಜುಟ್ಟನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಜುಟ್ಟನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಈ ಒಂದು 3 ಕಣ್ಣಿರುವಂಥ ತೆಂಗಿನಕಾಯಿನ ಹೋಳನ್ನು ಈ ಅಕ್ಕಿಯ ಮೇಲೆ ಇಡಬೇಕಾಗುತ್ತೆ. ಅಕ್ಕಿಯ ಮೇಲೆ ಇಟ್ಟು ಆ ಒಂದು ತೆಂಗಿನಕಾಯಿ ಚಿಪ್ಪಿಗೂ ಕೂಡ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಡಬೇಕಾಗುತ್ತೆ. ಬೊಟ್ಟುಗಳನ್ನು ಇಟ್ಟು ಆ ಅಕ್ಕಿ ಸುತ್ತ ಪುಷ್ಪಗಳಿಂದ ಅಲಂಕರಿಸಿ. ಯಾವ ಪುಷ್ಪ ಇದೆ ಆ ಪುಷ್ಪದಲ್ಲಿ ನೀವು ಅಲಂಕರಿಸ್ಕೋಬೇಕಾಗುತ್ತೆ. ಅಲಂಕರಿಸ್ಕೊಂಡು ಈ ಒಂದು ತೆಂಗಿನಕಾಯಿ ಚಿಪ್ಪಿಗೆ 3 ಬತ್ತಿಗಳನ್ನು ಸಮರ್ಪಿಸಿ
3 ಬತ್ತಿಗಳನ್ನು ಹಾಕ್ಕೊಂಡು ಅದಕ್ಕೆ ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪವನ್ನು ಹಾಕ್ಕೊಂಡು ದೀಪವನ್ನು ಬೆಳಗಿಸ್ಬೇಕಾಗುತ್ತೆ ಸಂಕಲ್ಪಪೂರ್ವಕವಾಗಿ. ನಿಮ್ಮ ಇಚ್ಛೆಗಳೇನಿದೆ, ನಿಮ್ಮ ಕಷ್ಟಗಳೇನಿದೆ, ಕಷ್ಟಗಳನ್ನು ದೂರ ಮಾಡು ಶಿವನೇ, ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸು, ನಮ್ಮ ಕುಟುಂಬ ವರ್ಗದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಸೌಖ್ಯವನ್ನು ತಂದುಕೊಡು ಶಿವನೇ ಅಂತ ಬೇಡಿಕೊಂಡು ಶಿವನಿಗೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನೂ ಒಂದು ಭಾಗ ತೆಂಗಿನಕಾಯಿ ಚಿಪ್ಪನ್ನು ಏನು ಮಾಡಬೇಕು ಅನ್ನೋ ಗೊಂದಲಕ್ಕೀಡಾಗಬೇಡಿ. ಈ ತೆಂಗಿನಕಾಯಿ ಚಿಪ್ಪನ್ನು ನೀವು ನೈವೇದ್ಯವಾಗಿ ಸಮರ್ಪಿಸಬೇಕು. ಆಗ ತೆಂಗಿನ ನೀರೇನಿರುತ್ತೆ ನೋಡಿ, ಕಾಯಿ ಹೊಡೆದಾಗ ಬರುವಂಥ ನೀರನ್ನು ಕೂಡ ನೀವು ಶಿವನಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕಾಗತ್ತೆ. ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಈ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಇದು ಕಮ್ಮಿ ಅಂದ್ರೂ 48 ನಿಮಿಷಗಳಾದರೂ ಈ ದೀಪ ಉರಿಬೇಕು. ಆ ರೀತಿಯಾಗಿ ನೀವು ತುಪ್ಪವನ್ನು ಸೇರಿಸಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಸಕಲ ಸಂಕಷ್ಟಗಳು ನಿರ್ಮೂಲವಾಗುತ್ತೆ, ಅದೃಷ್ಟ ಒಲಿದು ಬರುತ್ತೆ, ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಮುಂಬರುವಂತಹ ಶಿವರಾತ್ರಿಯ ಒಳಗಡೆ ಆಗಿ ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳು ದೂರವಾಗಿ ಅದೃಷ್ಟವಂತರಾಗ್ತೀರಾ. ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಾಗಲಿ, ರೋಗ ರುಜಿನಗಳಾಗಲಿ, ಕುಟುಂಬ ವರ್ಗದಲ್ಲಾಗುವಂಥ ಸಮಸ್ಯೆಗಳಾಗಲಿ, ದಾಂಪತ್ಯ ಸಮಸ್ಯೆಗಳಾಗಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಅದೃಷ್ಟ ಕೂಡಿ ಬರುತ್ತೆ, ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತೆ. ಹಾಗೆ ಶಿವನಿಗೆ ಈ ದಿನ ಮಲ್ಲಿಗೆ ಹೂಗಳನ್ನು ಸಮರ್ಪಿಸೋದ್ರಿಂದ ವಿವಾಹ ಸಂಬಂಧಿತವಾಗಿ ಯಾವುದಾದ್ರೂ ಸಮಸ್ಯೆಗಳಿತ್ತು ಅಂದರೆ ಖಂಡಿತವಾಗಿ ಆ ಸಮಸ್ಯೆಗಳು ನಿರ್ಮೂಲವಾಗಿ ವಿವಾಹ ಭಾಗ್ಯ ನಿಮಗೆ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಈ ದಿನ ತಪ್ಪದೇ ಶಿವಾಲಯಕ್ಕೆ ಹೋಗಿ. ಹಾಗೆ ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಮಾಡಿದ ತಕ್ಷಣ ಶಿವಪಾರ್ವತಿಯರು ಬಂದು ನಿಮ್ಮ ಮನೆಯಲ್ಲಿ ಬಂದು ಕೂತ್ಕೋತಾರೆ, ನೆಲೆಯೂರ್ತಾರೆ ಅಂತ ಒಂದು ನಂಬಿಕೆ ಇದೆ ಸ್ನೇಹಿತರೆ. ಶಿವರಾತ್ರಿಯ ದಿನ ಯಾರೆಲ್ಲ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡ್ತಾರೋ ಆ ಮನೆಯಲ್ಲಿ ಶಿವ ಪಾರ್ವತಿ ಸಮೇತವಾಗಿ ಬಂದು ಕೂತ್ಕೊಂಡು ಆಶೀರ್ವದಿಸ್ತಾರೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಈ ದಿನ ತಪ್ಪದೇ ನೀವು ಶಿವಾಲಯಕ್ಕೆ ಹೋಗಬೇಕು. ಯಾಕಂದರೆ ಶಿವಾಲಯದಲ್ಲಿ ಶಿವಪಾರ್ವತಿಯರ ಸಂಚಾರವಿರುತ್ತೆ. ಈ ದಿನ ಯಾರೆಲ್ಲ ಶಿವಾಲಯಕ್ಕೆ ಹೋಗಿ ಶಿವನನ್ನು ದರ್ಶನ ಮಾಡ್ಕೊಂಡು ಬರ್ತಾರೋ ಅಂಥವರಿಗೆ ಶಿವನು ಬೇಡಿದವರುಗಳನ್ನು ಕರುಣಿಸ್ತಾನೆ, ಅವರ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾನೆ, ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾನೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಅಂತಹ ಒಂದು ಮಹಾಪುಣ್ಯಕರವಾದಂಥ ಈ ಶಿವರಾತ್ರಿಯ ದಿನ ನಾನು ತಿಳಿಸಿಕೊಟ್ಟಂಥ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ. ಅನಂತರವಾಗಿ ಈ ದೀಪವನ್ನು ಯಾವ ಪ್ರಕಾರದಲ್ಲಿ ವಿಸರ್ಜಿಸಬೇಕು ಅಂತಂದರೆ, ದೀಪ ಸಂಪೂರ್ಣವಾಗಿ ಉರಿದ ನಂತರ ಇದನ್ನು ಯಾರೂ ತುಳಿದಿಲ್ದಿರುವಂಥ ಜಾಗ ಅಥವಾ ಯಾವುದಾದ್ರೂ ಒಂದು ಹಸಿರು ಗಿಡದ ಕೆಳಗಡೆ ಇಟ್ಟು ಬಿಡಬೇಕಾಗುತ್ತೆ. ಅಥವಾ ಹತ್ತಿರದಲ್ಲಿ ಹರಿಯುವ ನೀರಿತ್ತು ಅಂದರೆ ಆ ಹರಿಯುವ ನೀರಲ್ಲಿ ಕೂಡ ಈ ತೆಂಗಿನಕಾಯಿಯನ್ನು ತೇಲಿ ಬಿಡಬೇಕಾಗುತ್ತೆ. ಈ ಅಕ್ಕಿಯನ್ನು ಇಟ್ಟಿರ್ತೀರ ನೋಡಿ, ಇದನ್ನು ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಶಿವನಿಗೆ ಒಂದು ಆಹಾರವನ್ನು ನೀವು ಮರುದಿನ ನೀವು ಪ್ರಸಾದವಾಗಿ ನೀವು ಸಿಹಿಯನ್ನು ಮಾಡಿಬಿಟ್ಟು ಪ್ರಸಾದವನ್ನು ಇಟ್ಟು ಅನಂತರವಾಗಿ ಮನೆ ಮಂದಿ ಎಲ್ಲ ಇದನ್ನು ಸ್ವೀಕರಿಸಿ ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿರುವಂಥ ಸಮಸ್ಯೆಗಳು ದೂರವಾಗುತ್ತೆ ಸ್ನೇಹಿತರೆ. ನಂಬಿಕೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಶಿವನಲ್ಲಿ ಈ ದಿನ ಪ್ರಾರ್ಥನೆಯನ್ನು ಮಾಡಿ. ಈ ದಿನ ನೀವು ಉಪವಾಸ ಇದ್ದರೂ ಕೂಡ ತುಂಬಾ ಒಳಿತನ್ನು ಕಾಣ್ತೀರಾ. ಜಾಗರಣೆ ಇದ್ದರೂ ಕೂಡ ತುಂಬಾ ಅದೃಷ್ಟವನ್ನು ತಂದು ಕೊಡ್ತೀರಾ. ಶಿವ ನಿಮ್ಮನ್ನು ಜನ್ಮ ಜನ್ಮಕ್ಕೂ ಕಾಯುತ್ತಾನೆ, ಕಾಪಾಡ್ತಾನೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರ. ಅಂತಹ ಒಂದು ಈ ಮಹಾಶಿವರಾತ್ರಿಯ ದಿನ ನಾನು ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿಕೊಂಡು ಶಿವಾಲಯಕ್ಕೆ ಹೋಗಿ ಸಾಧ್ಯವಾದರೆ ಶಿವನ ಧ್ವಜಸ್ತಂಭದ ಬಳಿ ಒಂದು ದೀಪವನ್ನು ಬೆಳಗಿಸಿ. ಖಂಡಿತ ಸಕಲ ದೋಷಗಳು, ಜಾತಕ ದೋಷಗಳು ನಿರ್ಮೂಲವಾಗುತ್ತೆ. ಎಳ್ಳೆಣ್ಣೆನ ಸೇರಿಸಿ ಇದನ್ನು ಶಿವರಾತ್ರಿಯ ದಿನ ದೀಪಾರಾಧನೆ ಮಾಡಿದ್ರಿ ಅಂದರೆ ನಿಮ್ಮ ಜಾತಕದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ, ಗ್ರಹ ದೋಷಗಳು, ಜಾತಕ ದೋಷಗಳು, ಶನಿ ದೋಷಗಳು ಕೂಡ ನಿರ್ಮೂಲವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ಭೋಗ ಭಾಗ್ಯಗಳನ್ನು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.